ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೂವಿ ಲವರ್ಸ್ ಕನ್ನಡ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೋಸ್ಕರ ಎಂಥ ಸರ್ವೈವಲ್ ಮೂವಿ ತಂದಿದ್ದೀನಿ ಅಂದ್ರೆ, ಇದೇ ವರ್ಷ ರಿಲೀಸ್ ಆಗಿರೋ ಅಮೆರಿಕನ್ ಹಾರರ್ ಸರ್ವೈವಲ್ ಮೂವಿ. ಒಂದು ಗ್ರೂಪ್ ಮಿಸ್ಸಿಂಗ್ ಆಗಿರೋ ಒಬ್ಳು ಹುಡುಗಿನ ಹುಡ್ಕೊಂಡು ಒಂಟಿಯಾಗಿರೋ ಒಂದು ಮನೆಗೆ ಹೋದಾಗ ಅಲ್ಲಿ ಭಯಾನಕವಾದ ಅನುಭವಗಳೆಲ್ಲ ಆಗಿ ಹಾಗೆ ಟೈಮ್ ಲೂಪ್ ಅಲ್ಲಿ ಸಿಕ್ಕಾಕೊಂಡು ಅಲ್ಲಿಂದ ಹೊರಗಡೆ ಬರೋಕೆ ಒದ್ದಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಅವರು ಅಲ್ಲಿಂದ ಆಚೆ ಬರ್ತಾರ ಇಲ್ಲ ಅದೇ ಟೈಮ್ ಲೂಪ್ ಅಲ್ಲಿ ಸಿಕ್ಕಾಕೊಂಡು ಸಾಯ್ತಾರ ಅನ್ನೋದನ್ನ ನನ್ನ ಜೊತೆ ಈ ಸಿನಿಮಾನ ನೋಡಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಕಡೆ ಹೋಗೋಣ. ಈ ಕತೆ ಶುರುವಾದಾಗ ಯಾರೊಬ್ಳು ಹುಡುಗಿ ಯಾವ್ದೋ ಒಂದು ಗುಹೆಯಿಂದ ಆಚೆ ಬರೋದಕ್ಕೆ ಒದ್ದಾಡ್ತಾ ಇರೋದನ್ನ ನಮ್ಗೆ ತೋರಿಸ್ತಾರೆ. ಹಾಗೆ ಅವಳು ಆಚೆ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಯಾರೋ ಬಂದು ಅವಳ ಕಾಲು ಹಿಡ್ಕೊಂಡು ಎಳಿತಾ ಇರ್ತಾರೆ. ಆದ್ರೂ ಕೂಡ ಅವಳು ಹೇಗೋ ಮಾಡಿ ಅವರಿಂದ ತಪ್ಪಿಸ್ಕೊಂಡು ಬೇಗ ಮೇಲೆ ಬರ್ತಾಳೆ. ಹೇಗೋ ಅವರಿಂದ ತಪ್ಪಿಸ್ಕೊಂಡಿದ್ದಕ್ಕೆ ಸಮಾಧಾನ ಆಗಿ ಅಲ್ಲೇ ರೆಸ್ಟ್ ಮಾಡ್ತಾ ಇರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಮತ್ತೆ ಯಾರೋ ಬಂದು ಅವಳ ಕತೆನೆ ಮುಗಿಸ್ತಾರೆ. ನಂತರ ಸೀನ್ ಕೆಲವು ದಿನ ಮುಂದೆ ಹೋಗಿ ನಮ್ಗೆ ಈ ಕಥೆಯ ಮೇನ್ ಕ್ಯಾರೆಕ್ಟರ್ ಆದ ಮ್ಯಾಕ್ಸ್, ಮೇಗನ್, ಕ್ಲೋವರ್, ಏಬ್, ನೀನಾನ ತೋರಿಸ್ತಾರೆ. ಇವರು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ. ಓಪನಿಂಗ್ ಸೀನ್ ಅಲ್ಲಿ ತೋರಿಸಿದ ಹುಡುಗಿ ಬೇರೆ ಯಾರು ಅಲ್ಲ, ಅವಳು ಕ್ಲೋವರ್ ನ ತಂಗಿ ಮೆಲನ್ ಅಂತ. ಅವಳು ಸತ್ತಿರೋ ವಿಚಾರ ಇವರಿಗೆ ಗೊತ್ತಿಲ್ಲದೆ ಎಲ್ಲೋ ಮಿಸ್ ಆಗಿದ್ದಾಳೆ ಅಂತ ಹುಡ್ಕೋಕೆ ಹೋಗ್ತಾ ಇದ್ದಾರೆ ಅಂತ. ನಂತರ ಇವರು ಮೆಲನ್ ನ ಹುಡ್ಕೊಂಡು ಒಂದು ಗ್ಯಾಸ್ ಸ್ಟೇಷನ್ ಹತ್ರ ಬರ್ತಾರೆ. ಆಕ್ಚುಲಿ ಮೆಲನ್ ಇದೇ ಗ್ಯಾಸ್ ಸ್ಟೇಷನ್ ಹತ್ರ ಬಂದು ಲಾಸ್ಟ್ ವಿಡಿಯೋ ಮಾಡಿ ಕ್ಲೋವರ್ಗೆ ಸೆಂಡ್ ಮಾಡಿರ್ತಾಳೆ. ಹಾಗಾಗಿ ಇಲ್ಲೇ ಎಲ್ಲೋ ಮಿಸ್ ಆಗಿರ್ಬೇಕು ಅಂತ ಇಲ್ಲಿಗೆ ಹುಡ್ಕೊಂಡ್ ಬಂದಿರ್ತಾರೆ. ನಂತರ ಕ್ಲೋವರ್ ಗ್ಯಾಸ್ ಸ್ಟೇಷನ್ ಒಳಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿರೋರ್ನ ಕೇಳಿದಾಗ ಗೊತ್ತಾಗೋಕೆ ಬರುತ್ತೆ, ಮುಂದೆ ಒಂದು ಗ್ಲೋರ್ ವ್ಯಾಲಿ ಅನ್ನೋ ಜಾಗ ಇದೆ. ಆ ಜಾಗ ತುಂಬಾನೇ ಭಯಂಕರವಾಗಿದೆ, ಹಾಗೆ ಅಲ್ಲಿ ತುಂಬಾ ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ಹಾಗಾಗಿ ಇವರು ಮೆಲನ್ನ ಹುಡ್ಕೊಂಡು ಗ್ಲೋರ್ ವ್ಯಾಲಿ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ತುಂಬಾನೇ ಮಳೆ ಬರ್ತಾ ಇರುತ್ತೆ. ಆದ್ರೂ ಕೂಡ ಅದರಲ್ಲೇ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಒಂಟಿಯಾಗಿರೋ ಮನೆ ಸಿಗುತ್ತೆ. ಹಾಗೆ ಅಲ್ಲಿ ವೆದರ್ ಕೂಡ ಚೇಂಜ್ ಇರುತ್ತೆ. ಮನೆಯಿಂದ ಸ್ವಲ್ಪ ದೂರ ಮಳೆ ಬರ್ತಾ ಇರುತ್ತೆ, ಆದ್ರೆ ಇಲ್ಲಿ ಮಳೆನೇ ಬರ್ತಾ ಇರಲ್ಲ. ಹಾಗಾಗಿ ಇವರಿಗೆ ಈ ಜಾಗ ವಿಚಿತ್ರವಾಗಿದೆ ಅಂತ ಅನ್ಸಿ ಇದು ಯಾವ ಜಾಗ ಅಂತ ನೋಡೋಕೆ ಅಲ್ಲೇ ಇದ್ದ ಮನೆಯೊಳಗೆ ಏಬ್, ನೀನಾ ಮತ್ತೆ ಮೇಗನ್ ಹೋಗ್ತಾರೆ. ಆದ್ರೆ ಕ್ಲೋವರ್ ಮಾತ್ರ ಈ ಕಡೆ ಮಳೆನೇ ನೋಡ್ತಾ ಇರ್ತಾಳೆ. ಈ ಕಡೆ ನೀನಾ ಅವರು ಮನೆ ಒಳಗಡೆ ಹೋಗಿ ಮನೆಯಲ್ಲಿ ಸುತ್ತಮುತ್ತ ನೋಡ್ತಾರೆ, ಆದ್ರೆ ಯಾರು ಕೂಡ ಕಾಣಲ್ಲ. ಈ ಕಡೆ ಕ್ಲೋವರ್ ಮಳೆನೇ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರ ಮುಂದೆ ಮೆಲನ್ ಹಾಗೆ ಯಾರು ಇರೋದನ್ನ ನೋಡ್ತಾಳೆ. ಹಾಗಾಗಿ ಮೆಲನ್ ಅಂತ ಕೂಗ್ತಾ ಮಳೆಯ ಒಳಗಡೆ ಹೋಗ್ತಾಳೆ. ಈ ಕಡೆ ಏಬ್ ಮನೇಲಿರೋ ಒಂದು ರೂಮ್ ಅಲ್ಲಿ ತುಂಬಾ ಜನ ಮಿಸ್ಸಿಂಗ್ ಆಗಿರೋ ಫೋಟೋಸ್ ನ ನೋಡಿ ಶಾಕ್ ಆಗ್ತಾನೆ. ನಂತರ ನೋಡ್ತಾ ಇದ್ದಂಗೆ ವೆದರ್ ಆಟೋಮೆಟಿಕ್ ಆಗಿ ಚೇಂಜ್ ಆಗಿ ಕತ್ತಲಾಗುತ್ತೆ. ಈ ಕಡೆ ನೀನಾ ಎಂಟ್ರಿ ಬುಕ್ ನ ನೋಡ್ತಾ ಇರ್ಬೇಕಾದ್ರೆ ಆ ಬುಕ್ ಅಲ್ಲಿ ಮೆಲನ್ ಹೆಸರು ಇರೋದನ್ನ ನೋಡಿ ಶಾಕ್ ಆಗ್ತಾಳೆ. ಅಷ್ಟೊತ್ತಿಗೆ ಕ್ಲೋವರ್ ಕೂಡ ಬಂದು ಆ ಬುಕ್ ಅಲ್ಲಿರೋ ಮೆಲನ್ ಹೆಸರು ನೋಡಿದಾಗ ಕ್ಲೋವರ್ಗೆ ಕನ್ಫರ್ಮ್ ಆಗುತ್ತೆ ಮೆಲನ್ ಈ ಜಾಗಕ್ಕೆ ಬಂದಿದ್ದಾಳೆ ಅಂತ. ಹಾಗೆ ಇದು ಬೇರೆ ಯಾವ್ದೋ ಜಾಗ ಅಲ್ಲ, ಗ್ಲೋರ್ ವ್ಯಾಲಿ ಅಂತ. ನಂತರ ನೀನಾ ರೊಟೇಟಿಂಗ್ ಹವರ್ ಗ್ಲಾಸ್ ಅಂದ್ರೆ ತಿರುಗುವ ಮರಳಿನ ಗಡಿಯಾರ ನೋಡ್ತಾಳೆ. ನೋಡಿದ್ರೆ ಆಟೋಮೆಟಿಕ್ ಆಗಿ ಚೇಂಜ್ ಆಗಿರುತ್ತೆ. ಹಾಗಾಗಿ ಯಾರು ಚೇಂಜ್ ಮಾಡಿದ್ರಿ ಅಂತ ಕೇಳ್ತಾಳೆ, ಆದ್ರೆ ಯಾರು ಕೂಡ ಚೇಂಜ್ ಮಾಡಿರಲ್ಲ, ಆಟೋಮೆಟಿಕ್ ಆಗಿ ಅದೇ ಚೇಂಜ್ ಆಗಿರುತ್ತೆ. ಹೀಗೆ ಇವರು ಮಾತಾಡ್ತಾ ಇರ್ಬೇಕಾದ್ರೆ ಮನೆ ಮುಂದಿರೋ ಕಾರ್ನ ಯಾರೋ ಸ್ಟಾರ್ಟ್ ಮಾಡಿ ಇವರಿಗೆ ಹೆದರಿಸೋಕೆ ನೋಡ್ತಾರೆ. ಹಾಗಾಗಿ ಇವರಿಗೆ ಗೊತ್ತಾಗುತ್ತೆ ಇಲ್ಲಿ ಏನು ನಡೀತಾ ಇದೆ ಅಂತ. ಯಾರಿಗಾದ್ರೂ ಕಾಲ್ ಮಾಡೋಣ ಅಂತ ನೋಡ್ತಾರೆ. ನೋಡಿದ್ರೆ ಅಲ್ಲಿ ಯಾರ ಫೋನ್ ಅಲ್ಲೂ ಕೂಡ ನೆಟ್ವರ್ಕ್ ಇರಲ್ಲ. ಹಾಗಾಗಿ ಈ ಮನೆಯಲ್ಲಿ ಯಾವ್ದಾದ್ರು ಲ್ಯಾಂಡ್ ಲೈನ್ ಫೋನ್ ಇರಬಹುದಾ ಅಂತ ಚೆಕ್ ಮಾಡೋಕೆ ಏಬ್ ಮತ್ತೆ ನೀನಾನ ಅಲ್ಲೇ ಬಿಟ್ಟು ಇವ್ರು 3 ಜನನು ಆ ಮನೆಯಲ್ಲಿ ಇದ್ದ ಅಂಡರ್ ಗ್ರೌಂಡ್ ಗೆ ಹೋಗ್ತಾರೆ. ಅಲ್ಲಿ ಅವರು ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಯಾವ್ದೋ ರೂಮ್ ಅಲ್ಲಿ ಸೌಂಡ್ ಬರೋದನ್ನ ಕೇಳಿ ಏಬ್ ಏನು ಅಂತ ನೋಡೋಕೆ ಹೋಗ್ತಾನೆ. ಹಾಗೆ ಏಬ್ ಹೋಗಿ ತುಂಬಾ ಹೊತ್ತಾದ್ಮೇಲೆ ಆ ಕಡೆ ರೂಮ್ ಇಂದ ಮತ್ತೆ ಸೌಂಡ್ ಬರುತ್ತೆ. ಹಾಗಾಗಿ ನೀನಾ ಕೂಡ ಏನು ಅಂತ ನೋಡೋಕೆ ಭಯದಲ್ಲೇ ಹೋಗ್ತಾಳೆ. ನಂತರ ಒಂದು ರೂಮ್ ಗೆ ಹೋಗಿ ಲೈಟ್ ಆನ್ ಮಾಡ್ತಾಳೆ. ನೋಡಿದ್ರೆ ಯಾವ್ದೋ ವಿಚಿತ್ರವಾಗಿರೋ ಒಂದು ಮಾಸ್ಕ್ ಹಾಕಿರೋ ವ್ಯಕ್ತಿ ಏಬ್ ನ ಸಾಯಿಸಿ ಪೀಸ್ ಮಾಡಿರ್ತಾನೆ. ಅದನ್ನ ನೋಡಿ ಗಾಬರಿಯಾಗಿ ಕಿರ್ಚ್ಕೋತಾಳೆ. ಆ ಸೌಂಡ್ ನ ಕೇಳಿ ಈ ಕಡೆ ಅಂಡರ್ ಗ್ರೌಂಡ್ ಅಲ್ಲಿ ಇದ್ದ ಮ್ಯಾಕ್ಸ್ ಏನಾಯ್ತು ಅಂತ ನೋಡೋಕೆ ನಿಧಾನಕ್ಕೆ ಮೇಲೆ ಬಂದು ನೋಡ್ತಾನೆ. ನೋಡಿದ್ರೆ ಆ ಮಾಸ್ಕ್ ಹಾಕಿರೋ ಮನುಷ್ಯ ನೀನಾ ಕಥೆನೂ ಮುಗಿಸಿರ್ತಾನೆ. ಅದನ್ನ ನೋಡಿ ಗಾಬರಿಯಾಗಿ ಮ್ಯಾಕ್ಸ್ ಮತ್ತೆ ಅಂಡರ್ ಗ್ರೌಂಡ್ ಗೆ ಓಡಿ ಹೋಗಿ ಎಲ್ಲರಿಗೂ ಬಚ್ಚಿಟ್ಕೊಳ್ಳೋಕೆ ಹೇಳ್ತಾನೆ. ಆ ಸೌಂಡ್ ನ ಕೇಳಿಸ್ಕೊಂಡು ಮಾಸ್ಕ್ ಹಾಕಿರೋ ಮನುಷ್ಯ ಇವರನ್ನ ಹುಡುಕೊಂಡು ಅಂಡರ್ ಗ್ರೌಂಡ್ ಗೆ ಬರ್ತಾನೆ. ಅಂದ ಹಾಗೆ ಇದು ಮನುಷ್ಯ ಅಲ್ಲ, ಯಾವುದೋ ಒಂದು ವಿಚಿತ್ರವಾಗಿರೋ ರಾಕ್ಷಸ. ಅದು ಆ ಕಡೆ ನೋಡ್ತಾ ಇರ್ಬೇಕಾದ್ರೆ ಮ್ಯಾಕ್ಸ್ ಸುಮ್ಮನೆ ಇರದೆ ಚೇರ್ ತಗೊಂಡು ಅದಕ್ಕೆ ಹೊಡಿತಾನೆ. ನೋಡಿದ್ರೆ ಅದಕ್ಕೆ ಸ್ವಲ್ಪನೂ ಏನುವೇ ಆಗಲ್ಲ. ಆಮೇಲೆ ಅಲ್ಲೇ ಇದ್ದ ಚಾಕ್ ತಗೊಂಡು ಚುಚ್ಚಿ ಸಾಯಿಸೋಕೆ ನೋಡ್ತಾನೆ. ಆದ್ರೆ ಅದೇ ಚಾಕಿಂದ ಅವನ ಕಣ್ಣಿಗೆ ಚುಚ್ಚಿ ಅವನ ಕಥೆನೆ ಮುಗಿಸುತ್ತೆ. ಯಪ್ಪ, ಈ ಸೀನ್ ಅಂತೂ ನೋಡೋಕೆ ಭಯಂಕರವಾಗಿರುತ್ತೆ. ನಂತರ ಮೇಗನ್ ಬಚ್ಚಿಟ್ಕೊಂಡಿದ್ದ ಜಾಗದ ಹತ್ರ ಬಂದು ಮೇಗನ್ ನ ಹೊಡೆದು ಮೇಗನ್ ಕಥೆನೂ ಮುಗಿಸುತ್ತೆ. ಈ ಕಡೆ ಕ್ಲೋವರ್ ಹೀಗಿದ್ರೆ ನನ್ ಕಥೆನೂ ಮುಗಿಸುತ್ತೆ, ಹಾಗಾಗಿ ಅದ್ರ ಕಥೆನೇ ಮುಗಿಸೋಣ ಅಂತ ಅನ್ಕೊಂಡು ಅದನ್ನ ಚಾಕುವಿಂದ ಚುಚ್ಚಿ ಸಾಯಿಸೋಕೆ ನೋಡ್ತಾಳೆ. ಆದ್ರೂ ಕೂಡ ಅದಕ್ಕೆ ಏನುವೇ ಆಗಲ್ಲ. ಹಾಗಾಗಿ ಗಾಬರಿಯಾಗಿ ಅಲ್ಲಿಂದ ಹೊರಗಡೆ ಓಡ್ತಾಳೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಮೆಲನ್ ಇರೋದನ್ನ ನೋಡಿ
ಮೆಲನ್ ಅಂತ ಕೂಗು ಅಷ್ಟರಲ್ಲಿ ಹಿಂದೆಯಿಂದ ರಾಕ್ಷಸ ಬಂದು ಅವಳ ಕಥೆನೂ ಕೂಡ ಮುಗಿಸುತ್ತೆ. ನಾವು ಎಲ್ಲರೂ ಕಥೆನೂ ಮುಗಿತು ಅಂತ ಅನ್ಕೊಂಡ್ರೆ ರೊಟೇಟಿಂಗ್ ಅವರ್ ಗ್ಲಾಸ್ ಆಟೋಮೆಟಿಕ್ ಆಗಿ ಮತ್ತೆ ಚೇಂಜ್ ಆಗಿ ಇವರೆಲ್ಲ ಬದುಕಿ ಇರ್ತಾರೆ. ಆದ್ರೆ ಇವರಿಗೆ ಆಗಿರೋ ಗಾಯ ಮಾತ್ರ ಹಾಗೆ ಇರುತ್ತೆ. ಹಾಗೆ ಅಲ್ಲಿ ನಡೆದಿರೋ ಪ್ರತಿಯೊಂದು ಘಟನೆ ಕೂಡ ಇವರಿಗೆ ನೆನಪಿರುತ್ತೆ. ಇಲ್ಲಿ ಏನ್ ನಡೀತಾ ಇದೆ, ನಾವೆಲ್ಲ ಸತ್ತೋಗಿದ್ವಲ್ಲ ಮತ್ತೆ ಹೇಗ್ ಬದುಕಿದ್ವಿ ಅಂತ ಇವರಿಗೆ ಪೂರ್ತಿಯಾಗಿ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ನೋಡ್ತಾ ಇರೋ ನಮಗೂ ಕೂಡ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಇವರೆಲ್ಲ ಕುತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ತುಂಬಾನೇ ಆತ್ಮಗಳು ಮೇಘನ್ ದೇಹದಲ್ಲಿ ಸೇರ್ಕೊಂಡು ಒಬ್ಬೊಬ್ಬರಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಅಂದ ಹಾಗೆ ಈ ಆತ್ಮಗಳು ಬೇರೆ ಯಾವುದೂ ಅಲ್ಲ, ಮಿಸ್ಸಿಂಗ್ ಲಿಸ್ಟ್ ಅಲ್ಲಿ ಇರೋ ಆತ್ಮಗಳೇ. ಅವಾಗ ನಮ್ಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ತುಂಬಾ ಜನ ತೀರಿ ಹೋಗಿದ್ದಾರೆ ಅಂತ. ನಂತರ ಸೀನ್ ನಲ್ಲಿ ಕ್ಲೋವರ್ ನ ಒಂದು ದುಷ್ಟಶಕ್ತಿ ಎದುರುಗಡೆ ಇರೋ ಮನೆಗೆ ಹೇಳ್ಕೊಂಡು ಹೊಂಟೋಗುತ್ತೆ. ಹಾಗಾಗಿ ಮ್ಯಾಕ್ಸ್ ಅವಳನ್ನ ಕಾಪಾಡೋಕೆ ಹೋಗೋಣ ಅಂತ ಏಬ್ಗೆ ಎಷ್ಟೇ ಹೇಳಿದ್ರು ಕೂಡ ನಾವು ಅಲ್ಲಿಗೆ ಹೋದ್ರೆ ನಮ್ ಕಥೆನೂ ಮುಗಿಸುತ್ತೆ ಅಂತ ಏಬ್ ಮಾತೆ ಕೇಳ್ತಾ ಇರಲ್ಲ. ಹಾಗಾಗಿ ಮ್ಯಾಕ್ಸ್ ಅವಳನ್ನ ಕಾಪಾಡಬೇಕು ಅಂತ ಒಬ್ನೇ ಹೋಗ್ತಾನೆ. ಈ ಕಡೆ ಕ್ಲೋವರ್ ನ ಹೇಳ್ಕೊಂಡು ಹೋಗಿದ್ದ ದೆವ್ವಕ್ಕೆ ಕ್ಲೋವರ್ ನನ್ನ ಬಿಟ್ಬಿಡು ಅಂತ ಎಷ್ಟೇ ಕೇಳಿದ್ರು ಕೂಡ ಬಿಡದೆ ನೀನ್ ತಪ್ಪಿಸ್ಕೊಳ್ಳಕ್ಕೆ ಇರೋದು ಒಂದೇ ಒಂದು ದಾರಿ, ಅದು ನೀನ್ ಸಾಯ್ದೆ ಜೀವಂತವಾಗಿ ಇಡೀ ನೈಟ್ ಪೂರ್ತಿಯಾಗಿ ಕಳಿಬೇಕು ಅಂತ ಹೇಳಿ ಕ್ಲೋವರ್ ನ ಮೈಯೊಳಗೆ ಸೇರ್ಕೊಳ್ಳುತ್ತೆ. ನಂತರ ಮ್ಯಾಕ್ಸ್ ಕ್ಲೋವರ್ ನ ಹುಡ್ಕೊಂಡು ಮನೆಯೊಳಗೆ ಬಂದಾಗ ಈ ಕಡೆ ಏಬ್ ಮತ್ತೆ ನೀನಾ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಹೋಗೋಕೆ ನೋಡ್ತಾರೆ. ನೋಡಿದ್ರೆ ಯಾವ್ದೋ ಒಂದು ದೊಡ್ಡ ಜೀವಿ ಕಾರ್ ಮುಂದೆ ಬರುತ್ತೆ. ಹಾಗಾಗಿ ಮತ್ತೆ ವಾಪಸ್ ಮನೆ ಹತ್ರ ಬರ್ತಾರೆ. ನೋಡಿದ್ರೆ ಅಲ್ಲಿಗೆ ಮಾಸ್ಕ್ ಹಾಕಿರೋ ರಾಕ್ಷಸ ಬಂದು ಏಬ್ ಕಥೆನ ಮುಗಿಸಿ ಹಾಗೆ ನೀನಾ ಕಥೆನೂ ಕೂಡ ಮುಗಿಸುತ್ತೆ. ನಂತರ ಈ ಕಡೆ ಕ್ಲೋವರ್ ಮೈ ಮೇಲಿರೋ ದೆವ್ವ ಮ್ಯಾಕ್ಸ್ ಕಥೆನ ಮುಗಿಸುತ್ತೆ. ನಂತರ ಕ್ಲೋವರ್ ಮನೆಯಿಂದ ಹೊರಗಡೆ ಬಂದಾಗ ಆ ರಾಕ್ಷಸ ಕ್ಲೋವರ್ ಕಥೆನೂ ಕೂಡ ಮುಗಿಸುತ್ತೆ. ಇಲ್ಲಿಗೆ ಎಲ್ಲರ ಕಥೆನೂ ಕೂಡ ಮುಗ್ದು ಮತ್ತೆ ರೊಟೇಟಿಂಗ್ ಅವರ್ ಗ್ಲಾಸ್ ಆಟೋಮೆಟಿಕ್ ಆಗಿ ಚೇಂಜ್ ಆಗಿ ಇವರೆಲ್ಲ ಮತ್ತೆ ಬದುಕ್ತಾರೆ. ಇಷ್ಟರಲ್ಲೇ ನಮ್ಗೆಲ್ಲ ಗೊತ್ತಾಗುತ್ತೆ ಇವರೊಂದು ಟೈಮ್ ಲೂಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಹಾಗೆ ಇವರಿಗೂ ಕೂಡ ಗೊತ್ತಾಗುತ್ತೆ ಇದ್ಯಾವುದೋ ವಿಚಿತ್ರವಾಗಿರೋ ಜಾಗ, ಹಾಗೆ ನಾವು ಟೈಮ್ ಲೂಪ್ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ. ಕ್ಲೋವರ್ಗೆ ಒಂದು ದೆವ್ವ ಒಂದು ರಾತ್ರಿ ಸಾಯದೇ ಇರಬೇಕಂತ ಹೇಳಿದ್ರಿಂದ ಈ ಸಲ ಹೇಗಾದ್ರೂ ಮಾಡಿ ಸಾಯಲೇಬಾರ್ದು ಅಂತ ಡಿಸೈಡ್ ಮಾಡಿ ಯಾವುದೇ ತರಹದ ಆಕ್ಟಿವಿಟಿ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಅಲ್ಲಿ ಇದ್ದ ಒಂದು ಬಾತ್ರೂಮ್ ಅಲ್ಲಿ ಸುಮ್ಮನೆ ಕುತ್ಕೊಂಡಿರ್ತಾರೆ. ಆದ್ರೆ ಅದೇ ಟೈಮ್ ಅಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಬಾಯಾರಿಕೆ ಆಗೋದ್ರಿಂದ ಅಲ್ಲೇ ಬರ್ತಿದ್ದ ನೀರನ್ನ ಎಲ್ರು ಕೂಡ ಕುಡಿತಾರೆ. ನಂತರ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಏಬ್ಗೆ ತುಂಬಾನೇ ಕೆಂಬಂದು ಇದ್ದಕ್ಕಿದ್ದ ಹಾಗೆ ಸಿಡ್ದು ಬ್ಲಾಸ್ಟ್ ಆಗ್ತಾನೆ. ನಂತರ ನೋಡ್ತಿದ್ದಂಗೆ ನೀನಾ ಕೂಡ ಬ್ಲಾಸ್ಟ್ ಆಗ್ತಾಳೆ. ನಂತರ ಉಳಿದ ಮೂವರು ಕೂಡ ಅದನ್ನ ನೋಡಿ ಗಾಬರಿಯಾಗಿ ಅಲ್ಲಿಂದ ಆಚೆ ಬರ್ತಾರೆ. ನೋಡಿದ್ರೆ ಮೇಘನ್ಗೂ ಕೂಡ ಕೆಂಬಂದು ಮೇಘನ್ನು ಕೂಡ ಬ್ಲಾಸ್ಟ್ ಆಗ್ತಾಳೆ. ಅದನ್ನೆಲ್ಲ ನೋಡಿ ಕ್ಲೋವರ್ ಗಾಬರಿಯಾಗಿ ಹೀಗೆ ಬ್ಲಾಸ್ಟ್ ಆಗಿ ಸಾಯೋದ್ಕಿಂತ ಅದಕ್ಕೂ ಮೊದಲೇ ನನ್ನ ಸಾಯಿಸ್ಬಿಡು ಅಂತ ಮ್ಯಾಕ್ಸ್ ಗೆ ಹೇಳ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಮ್ಯಾಕ್ಸ್ ಕೂಡ ಬ್ಲಾಸ್ಟ್ ಆಗಿ ತೀರೋಗ್ತಾನೆ. ಹಾಗಾಗಿ ತುಂಬಾನೇ ಬೇಜಾರಾಗಿ ಅಲ್ಲೇ ಬಿದ್ದೋಗ್ತಾಳೆ. ನೋಡಿದ್ರೆ ಅಲ್ಲಿಗೆ ಗ್ಯಾಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಬಂದು ನೀನು ಕೂಡ ಬದುಕಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಕ್ಲೋವರ್ ಕೂಡ ಬ್ಲಾಸ್ಟ್ ಆಗಿ ತೀರೋಗ್ತಾಳೆ. ನಂತರ ಮತ್ತೆ ಟೈಮ್ ಲೂಪ್ ಚೇಂಜ್ ಆಗಿ ಮತ್ತೆ ರಿಪೀಟ್ ಆಗುತ್ತೆ. ಇವರಿಗಂತೂ ಪೂರ್ತಿಯಾಗಿ ತಲೆ ಕೆಟ್ಟೋಗಿರುತ್ತೆ ಇದ್ಯಾವ ಜಾಗಕ್ಕೆ ಬಂದು ಸಿಕ್ಕಾಕೊಂಡ್ವಿ ಅಂತ. ಈ ಸಲ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಯಾವ್ದಾದ್ರು ದಾರಿ ಹುಡುಕ್ಬೇಕು ಅಂತ ಅಂಡರ್ ಗ್ರೌಂಡ್ ಅಲ್ಲಿ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಗ್ಯಾಸ್ ಸ್ಟೇಷನ್ ಅಲ್ಲಿ ಇದ್ದ ವ್ಯಕ್ತಿ ಐಡಿ ಸಿಗುತ್ತೆ. ಇವನ ಹೆಸರು ಡಾಕ್ಟರ್ ಅಲನ್ ಹಿಲ್. ಹಾಗೆ ಇವನೊಬ್ಬ ಸೈಂಟಿಸ್ಟ್ ಅಂತ ಗೊತ್ತಾಗುತ್ತೆ. ಹಾಗೆ ಅಲ್ಲೇ ಇದ್ದ ನ್ಯೂಸ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ಈ ಜಾಗದಲ್ಲಿ 20 ವರ್ಷದ ಹಿಂದೆ ತುಂಬಾ ಆಳವಾಗಿ ಮೈನಿಂಗ್ ಮಾಡಿರೋದ್ರಿಂದ ಇಡೀ ಊರೇ ಸರ್ವನಾಶ ಆಗಿರುತ್ತೆ. ಅದರಲ್ಲಿ ಉಳಿದಿರೋರನ್ನ ಕಾಪಾಡಬೇಕು ಅಂತ ಈ ಅಲನ್ ಹಿಲ್ ಇಲ್ಲಿಗೆ ಬಂದಿರ್ತಾನೆ ಅಂತ. ಹಾಗಾಗಿ ಮೇ ಬಿ ಇದರಲ್ಲಿ ಈ ಹಿಲ್ ನ ಕೈವಾಡ ಇರಬೇಕು ಅಂತ ಗೊತ್ತಾಗೋಕೆ ಬರುತ್ತೆ. ಹಾಗೆ ಅಲ್ಲೇ ಇದ್ದ ಒಂದು DVD ನ ನೋಡಿದಾಗ ಗೊತ್ತಾಗುತ್ತೆ ಇದು ಡಾಕ್ಟರ್ ಹಿಲ್ ನ ಎಕ್ಸ್ಪೆರಿಮೆಂಟ್ ಅಂತ. ಇಲ್ಲಿ ಸಿಕ್ಕಿ ಹಾಕಿಕೊಂಡು ಸತ್ತ 13ನೇ ಸಲದ ನಂತರ ಸತ್ತ ಪ್ರತಿಯೊಬ್ರು ಕೂಡ ವೆಂಡಿಗೋ ಅಂದ್ರೆ ಮನುಷ್ಯರನ್ನ ತಿನ್ನೋ ರಾಕ್ಷಸರಾಗಿ ಬದಲಾಗ್ತಾರೆ ಅಂತ. ಹಾಗೆ ಈ ಸಲ ತಪ್ಪಿಸ್ಕೊಳ್ಳೋಕೆ ಹೋಗಿ ಪ್ರತಿಯೊಬ್ರು ಕೂಡ ವೆಂಡಿಗೋ ಅಂದ್ರೆ ಮನುಷ್ಯರನ್ನ ತಿನ್ನೋ ರಾಕ್ಷಸರಿಗೆ ಸಿಕ್ಕಿ ಪ್ರತಿಯೊಬ್ರು ಕೂಡ ಸತ್ತೋಗ್ತಾರೆ. ನಂತರ ಮತ್ತೆ ಟೈಮ್ ಲೂಪ್ ಚೇಂಜ್ ಆಗಿ ಮತ್ತೆ ಹುಟ್ಟಿದಾಗ ಇವರಿಗೆಲ್ಲ ಗೊತ್ತಾಗುತ್ತೆ ಹೀಗೆ ಇವರು 13 ಸಲ ಸತ್ತಿದ್ದಾರೆ, ಇದು ಇವರಿಗೆ ಕೊನೆಯ ಚಾನ್ಸ್ ಅಂತ. ಹಾಗಾಗಿ ಈ ಸಲ ಇವರು ಸತ್ರೆ ಇವರು ಕೂಡ ಇಲ್ಲೇ ವೆಂಡಿಗೋ ಆಗಿ ಬದಲಾಗ್ತಾರೆ. ಹಾಗಾಗಿ ಇವರಿಗೆ ಇದು ಕೊನೆಯ ರಾತ್ರಿ ಆಗಿರುತ್ತೆ. ಈ ಸಲ ಬಿಡ್ಲೇಬಾರ್ದು, ವೆಂಡಿಗೋಳನ್ನ ಸಾಯಿಸಿದ್ರು ಕೂಡ ಹೇಗಾದ್ರೂ ಬದುಕಲೇಬೇಕು ಅಂತ ಡಿಸೈಡ್ ಮಾಡಿ ಅಲ್ಲೇ ಇದ್ದ ಮೆಟೀರಿಯಲ್ ಗಳನ್ನ ಎತ್ಕೊಂಡು ಆ ಮನೆಯ ಒಳಗೆ ಒಂದು ಟನಲ್ ಇರುತ್ತೆ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಹೋಗ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ನೋಡಿದ್ರೆ ಅಲ್ಲೂ ಕೂಡ ತುಂಬಾನೇ ವೆಂಡಿಗಳು ಇರ್ತವೆ. ಹೇಗೋ ಅವರಿಂದ ತಪ್ಪಿಸ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾರೆ. ನೋಡಿದ್ರೆ ಮಾಸ್ಕ್ ಹಾಕಿರೋ ರಾಕ್ಷಸ ಅಲ್ಲಿಗೂ ಬರ್ತಾನೆ. ನಜ್ಜಿ ಇದು ನಮ್ಗೆ ತುಂಬಾನೇ ಕಾಟ ಕೊಡ್ತಾ ಇದೆ, ಇದನ್ನ ಬಿಡ್ಲೇಬಾರ್ದು, ಇದರ ಕತೆ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿ ಅದ್ರ ಜೊತೆ ಫೈಟ್ ಮಾಡಿ ಈ ಸಲ ಹೇಗೋ ಅದ್ರ ಕತೆನೆ ಮುಗಿಸ್ತಾರೆ. ನಂತರ ಹೇಗೋ ಮಾಡಿ ಎಲ್ಲಾ ವೆಂಡಿಸ್ ಗಳಿಂದ ತಪ್ಪಿಸ್ಕೊಂಡು ಆ ಗುಹೆಯಿಂದ ಆಚೆ ಬರ್ತಾರೆ. ನೋಡಿದ್ರೆ ಅಷ್ಟೊತ್ತಿಗೆ ಇಡೀ ನೈಟ್ ಪೂರ್ತಿಯಾಗಿ ಕಳೆದು ಆ ಟೈಮ್ ಲೂಪಿಂದಾನೇ ಆಚೆ ಬಂದಿರ್ತಾರೆ. ಹಬ್ಬ ಸದ್ಯ ಇದೇ ಲಾಸ್ಟ್ ಚಾನ್ಸ್ ಇತ್ತು, ಈ ಸಲನೂ ಸತ್ತಿದ್ರೆ ವೆಂಡಿಸ್ ಆಗಿ ಇಲ್ಲೇ ಇರಬೇಕಾಗಿತ್ತು. ಆದ್ರೆ ಹೇಗೋ ತಪ್ಪಿಸ್ಕೊಂಡ್ರು. ಹೇಗೋ ತಪ್ಪಿಸ್ಕೊಂಡ ಖುಷಿಲಿ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ. ನಂತರ ಸೀನ್ ನಲ್ಲಿ ಅದೇ ಪ್ಲೇಸ್ ಗೆ ಬೇರೆ ಯಾವುದೋ ಒಂದು ಕಾರ್ ಬರೋದನ್ನ ನಮ್ಗೆ ತೋರಿಸ್ತಾರೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಬೇರೆ ಯಾರು ಇಲ್ಲಿ ಸಿಕ್ಕಾಕೊಳ್ಳಕ್ಕೆ ಬಂದಿದ್ದಾರೆ ಅಂತ. ಹೇಗಿತ್ತು ಮೂವಿ? ಐ ಹೋಪ್ ಈ ಮೂವಿ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇಂತಹ ಒಳ್ಳೆಯ ಸಿನಿಮಾನ ನೋಡೋಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಳ್ಳೆಯ ಸಿನಿಮಾ ಜೊತೆ ಮುಂದಿನ ವಿಡಿಯೋಲಿ ಸಿಗೋಣ. ಧನ್ಯವಾದ.